ಕಾಡಿನ ರಾಣಿ ತುತ್ತೂರು ತುತ್ತೂರು ನಾನೇ ಕಾಡಿನ ರಾಣಿ ಯಾಕೆ ಸಾಹೇಬ್ರೆ ಆಗ್ ನೋಡ್ತಿದ್ದೀರಾ? ನಾನೇನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿಸ್. ಹೌದಾ? ಹೇಗೆ? ಸಾಮಾನ್ಯವಾಗಿ ಒಬ್ಬ ರೌಡಿ ಎಲಿಮೆಂಟ್ ನಲ್ಲಿ ನೋಡಿದ್ರೆ ಯಾರೇ ಆದ್ರೂ ಯಾಕಪ್ಪ ಬೇಕು ನಮಗೆ ಅಂತ ಹೇಳಿ ಅಲ್ಲಿಂದ ಓಡೋಗೋದಕ್ ನೋಡ್ತಾರೆ. ಆದ್ರೆ ಅಷ್ಟು ಜನ ರೌಡಿಗಳಿದ್ರು, ಅವರು ನಿನ್ ಮೇಲೆ ವೆಪನ್ಸ್ ಇಂದ ಅಟ್ಯಾಕ್ ಮಾಡ್ತಿದ್ರು, ನೀನು ಅವ್ರ ಸಮಕ್ಕೆ ಹೋರಾಡ್ದಲ್ಲ. ಆಕ್ಚುಲಿ ನೀನ್ ಎಲ್ಲೋ ಹೋಗ್ಬಿಡು. ಸಾಹೇಬ್ರೆ ಕುತ್ಕೊಳ್ಳಿ. ಯಾಕೆ? ಕುತ್ಕೊಳ್ಳಿ ಹೇಳ್ತೀನಿ. ಏನ್ ಗೊತ್ತಾ ಸಾಹೇಬ್ರೆ, ನೀವು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರಿ ಅಲ್ಲಿಗೆ. ನೀವು ಸ್ವಲ್ಪ ಬೇಗ ಬರ್ಬೇಕಿತ್ತು. ಯಾಕೋ? ನನ್ ಫೈಟಿಂಗ್ ನೋಡೋದಕ್ಕೆ. ನಾ ಹೆಂಗ್ ಫೈಟ್ ಮಾಡ್ದೆ ಅಂದ್ರೆ, ಗಾಳಿಲಿ ಹಾರ್ಕೊಂಡ್ ಹೋಗಿ ಈ ಕಡೆ ಇರೋನ್ ಜಾಡ್ಸೋದ್ದೆ, ಆಮೇಲೆ ಮತ್ತೆ ಹಾರ್ಕೊಂಡ್ ಹೋಗಿ ಈ ಕಾಲಿಂದ ಅವನಿಗ್ ಜಾಡ್ಸೋದ್ದೆ, ಎಗ್ರಿ ಗಾಡಿಲಿ ಎದುರುಗಡೆ ಇರೋನ್ಗೆ ಟಿಚ್ಚಿ ಹೊಡ್ದೆ. ಬಿಡ್ಲಿಲ್ಲ ಸಾಹೇಬ್ರೆ, ಎಲ್ರು ಸೇರಿ ನಂಗೊಂದ್ 4 ಜನ ಕೈ ಹಿಡ್ಕೊಂಡ್ಬಿಟ್ರು, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ಬಿಟ್ರು. ನಾನ್ ಅಂತ ಹಿಂಗ ಅಂದೆ ನೋಡಿ, ಎಲ್ಲ ಆಡ್ಕೊಂಡ್ ಹೊಟ್ಟೋದ್ರು. ಆಮೇಲೆ ಹಂಗೆ ಮುಂದೆ ಬರ್ತಾ ಇದ್ದೆ ಕೋಪದಲ್ಲಿ, ಒಂದು 6 ಜನ ನನ್ ಕಾಲ್ಗೆ ಹಗ್ಗ ಹಾಕ್ಬಿಟ್ಟು ಎಳೆದು ಬಿಟ್ರು. ನಾನ್ ಹಿಂಗೆ ಉಚ್ಕೊಂಡ್ ಹೊಟ್ಟೋದೆ ನೆಲದಲ್ಲಿ, ಕೈ ಆಗ್ಲಿಲ್ಲ. ಆದ್ರೆ ಹಂಗೆ ಉಚ್ಕೊಂಡ್ ಹೋದೆ ಆಯ್ತಾ. ಆಮೇಲೆ ನಾನ್ ನೋಡ್ತಾನೆ ಇದೀನಿ, ಕೋಪ ಬಂದ್ಬಿಡ್ತಾ, ಅಕ್ಕನ್ ಹಿಡ್ದು ಎಳಿತೀನಿ ನೋಡಿ, 6 ಜನನು ಹಾರ್ಕೊಂಬಂದ್ ನನ್ ಮುಂದೆ ಬಿದ್ಬಿಟ್ರು. ಆಮೇಲೆ ಎಲ್ರು ಹೊಡ್ದಾಕ್ಬಿಟ್ನಲ್ಲ ಅಲ್ಲಿರೋರ್ನೆಲ್ಲ. ಅವ್ರೆಲ್ಲ ಒಬ್ಬ ಅಕ್ಕ ಅಂತ ಸುಸ್ತಾಗಿ ಬಿದೋಗ್ಬಿಟ್ಟಿದ್ರು. ಆಮೇಲೆ ನನ್ ಚೇರ್ ಕಾಣಿಸ್ತಿತ್ತು ಗೊತ್ತಾ, ಆ ಚೇರ್ ಮೇಲೆ ರೆಸ್ಟ್ ಮಾಡೋಣ ಅಂತ ಬಂದೆ. ಅವಾಗ ಅಲ್ಲಿರೋ ನಾವ್ ಯಾರು ಕಳ್ಳ ಸಾಹೇಬ್ರೆ ಬಂದ್ ನಂಗ್ ಕುತ್ಕೆ ಹಿಡ್ಕೊಂಡ್ಬಿಟ್ಟ. ಆವಾಗ ನೀವ್ ಬಂದ್ರಿ. ನೀವ್ ಬಂದಿಲ್ಲ ಅಂದಿದ್ರೆ ಅವನ್ ಕತೆ ಮುಗಿಸ್ಬಿಡ್ತಿದ್ದೆ ಅಲ್ಲೇ. ಸಾಹೇಬ್ರೆ, ನನ್ ಫೈಟಿಂಗು ಪ್ಯಾನ್ ಇಂಡಿಯಾ ಪಿಕ್ಚರ್ ತರ ಇತ್ತು ಗೊತ್ತಾ? ಸಾಹೇಬ್ರೆ, ಯಾಕ್ ನೀವೇನು ಹೇಳ್ತಿಲ್ಲ? ಅಂದ್ರೆ ನಾನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ಕೊಂಡ್ರಾ? ಇಲ್ಲಪ್ಪ, ನೀನ್ ಹೇಳಿದ್ದು ಎಲ್ಲಾನು ಸತ್ಯ. ನಾ ಅದನ್ನ ನಂಬಿಟ್ರಾ? ಸಾಹೇಬ್ರೆ, ನೀವ್ ನನಗ್ ಶೂಟ್ ಮಾಡಿದ್ರಿ ಅಂತ ಪಶ್ಚಾತ್ತಾಪದಲ್ಲಿ ನಾನ್ ಹೇಳಿದ್ದನ್ನೆಲ್ಲ ಒಪ್ಕೋತಾ ಇಲ್ಲ ತಾನೆ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನೋಡು, ನೀನ್ ಹೇಳ್ತಿರೋದೆಲ್ಲ ಸತ್ಯ, ಅದನ್ನ ನಂಬ್ತಿದ್ದೀನಿ. ನೋಡು, ನಿನಗೆ ಸಾಕಷ್ಟು ಧೈರ್ಯ ಇದೆ, ಆದ್ರೆ ಡೆವಲಪ್ ಆಗ್ಬೇಕಾಗಿರೋದು ನಿನ್ ಬುದ್ಧಿವಂತ. ಏನ್ ಸಾಹೇಬ್ರೆ ನಿಮ್ ಮಾತಿನ ಅರ್ಥ? ನನ್ನೇನ್ ತೊಪ್ಪೆ ಭೂಮಿ ಅಂತ ಅನ್ಕೊಂಡಿದೀರಾ? ಹಾಗಲ್ಲ. ನೋಡು, ನಾವೀಗ ಯಾವ್ದೋ ಒಂದು ರಿಸ್ಕಿ ಆಪರೇಷನ್ ನ ಹ್ಯಾಂಡಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸ್ಟೇಷನ್ ಅಲ್ಲಿ ಕುತ್ಕೊಂಡು ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿ ಗಂಟೆ ಮಾತಾಡ್ಬೋದು. ಲೊಕೇಶನ್ ಹೋಗಿದ ತಕ್ಷಣ ನಾವ್ ಹೀಗ್ ಮಾಡೋಣ ಹಾಗ್ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡಿರು. ಆದ್ರೆ ಒನ್ಸ್ ಆ ಲೊಕೇಶನ್ ಹೋಗಿದ ತಕ್ಷಣ ನಾವು ತುಂಬಾ ಮಾತಾಡ್ಕೊಳ್ಳೋದಕ್ಕಾಗಲ್ಲ. ಆ ಸ್ಪಾಟ್ ರೀಚ್ ಆಗ್ತಿದ್ದಂಗೆನೆ ಕಣ್ಣಲ್ಲೇ ಅಬ್ಸರ್ವ್ ಮಾಡಿ ಒಂದಷ್ಟು ಐಡಿಯಾಗಳನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಬೇಕಾಗತ್ತೆ. ಅಂಡ್ ನಾನ್ ಏನೇ ಹೇಳ್ತೀನಿ ಅಂತ ನಿನಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾತಲ್ಲಿ ಹೇಳೋದಕ್ಕಾಗಲ್ವಲ್ಲ. ಆಗ ನಮಗ್ ಸಿಗುವಂತ 1 ಸೆಕೆಂಡ್ ಗ್ಯಾಪ್ ಅಲ್ಲಿ ನನಗೇನ್ ಅನ್ಸುತ್ತೋ ಅದನ್ನ ನಿನಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹೇಗ್ ಹೇಳ್ಬೋದು? ಈ ತರ ಕಣ್ ಸನ್ನೆ ಅಥವಾ ಕೈ ಸನ್ನೆ, ಈ ಒಂದು ಸನ್ನೆಗಳಲ್ಲಿ ನಾನ್ ಹೇಳೋದನ್ನ ನೀನ್ ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಅಂಡ್ ಇನ್ನೊಂದು ವಿಚಾರ, ನಾನು ಏನೇ ಹೇಳಿದ್ರು ತುಂಬಾ ಎಕ್ಸೈಟ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡು. ಫಾರ್ ಎಕ್ಸಾಂಪಲ್, ಇವತ್ತು ನಾನ್ ನಿಂಗೆ ಸನ್ನೆ ಮಾಡ, ನೀನು ಅದನ್ನ ಅರ್ಥ ಮಾಡ್ಕೊಳ್ದೆ, ಸರ್ ಅರ್ಥ ಆಗ್ತಿಲ್ಲ ಸರ್, ನಂಗೆ ನೀವೇನ್ ಸನ್ನೆ ಮಾಡ್ತಾ ಇರೋ ಗೊತ್ತಾಗ್ತಿಲ್ಲ ಸರ್ ಅಂತ ಅವನ್ ಮುಂದೆನೆ, ಅದು ಎಕ್ಸೈಟ್ಮೆಂಟ್ ಅಲ್ಲಿ. ಇನ್ ಕೇಸ್ ಕತ್ತತ್ರ ಚಾಕು ಇಟ್ಟಿರೋದು ನಿಂಗೆ ಟಚ್ ಆಗಿದ್ರೆ ಏನಾಗ್ಬೇಕಾಗಿತ್ತು ಹೇಳು? ಈ ತರ ಎಕ್ಸೈಟ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊ, ನಾರ್ಮಲ್ ಆಗಿ ಬಿಹೇವ್ ಮಾಡು. ಸಾಹೇಬ್ರೆ, ಹೇಗಾಗುತ್ತೆ ಸಾಹೇಬ್ರೆ? ಐಆರ್ ಆಫೀಸರ್ಗೆ ಮರ್ಯಾದೆ ಕೊಡ್ಲೇಬೇಕು, ರೆಸ್ಪೆಕ್ಟ್ ಕೊಡ್ಲೇಬೇಕು. ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಆಯ್ತು, ನೊಂದ್ಕೋಬೇಡಿ, ಮುಂದೊಂದ್ ದಿವಸ ಪ್ರಯತ್ನ ಪಡ್ತೀನಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಈ ಕಣ್ ಸನ್ನೆ ಅಂತ ಹೇಳಿದ್ರಲ್ಲ, ಅದನ್ ಬೇಕಾದ್ರೆ ನಾನ್ ಕಲ್ತ್ಕೊಂಡ್ ಹೋಗ್ಬೋದು. ಆದ್ರೂ ಒಂದ್ ವಿಷಯ ನೀವ್ ನಂಗೆ ಹೇಳ್ಕೊಡು. ನಾನ್ ಇಷ್ಟೊತ್ತವರೆಗೂ ಹೇಳ್ತು ಅಂತ ಹೇಳಿದ್ರೆ ಅರ್ಥ ಆಯ್ತು ಅನ್ನೋ ತರ ತಲೆ. ಅದು ಸಾಹೇಬ್ರೆ, ನಾನು ಅನ್ನೋದ ನೀವ್ ನೋಡಲ್ಲ ಅಂತ ಅನ್ಕೊಂಡೆ, ನೀವ್ ನೋಡ್. ಇವಾಗ ಇನ್ನೊಂದ್ಸತಿ ಹೇಳ್ಕೊಡಲ್ಲ ಅಂತೀರಾ ನನ್ಗೆ? ನಾನ್ ಕಲ್ತ್ಕೋತೀನಿ. ಸರಿ, ನೋಡು, ಫಾರ್ ಎಕ್ಸಾಂಪಲ್ ಇವತ್ ನಡೆದಿರೋ ಇನ್ಸಿಡೆಂಟ್, ಆ ರೌಡಿ ನಿನಗ್ ಚಾಕು ಇಟ್ಟಿದ್ದ. ನೀನೇನಾರು ಆ ಟೈಮಲ್ಲಿ ನನ್ ಕಣ್ಣನ್ನಾಗಿರ್ಬೋದು ಅಥವಾ ನನ್ ಬೆರಳನ್ನಾಗಿರ್ಬೋದು ಅಬ್ಸರ್ವ್ ಮಾಡಿ ನಾನ್ ಮಾಡೋ ಸೈನ್ ನ ನೀನ್ ಅರ್ಥ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಇವತ್ತು ನಿನ್ ಕಾಲಿಗೆ ಬುಲೆಟ್ ಹೋಗ್ತಾ ಇರಲ್ಲ. ನಂಗದ ಅರ್ಥ ಆಗ್ಲಿಲ್ವಲ್ಲ, ನೀವ್ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ. ಹೇಗದು? 1 ಸೆಕೆಂಡ್, ನನ್ ಕಣ್ಗುಡ್ಡನ್ನ ನೋಡ್ತಾ ಇರು. ಸಾಹೇಬ್ರೆ, ಈ ಕಣ್ಣಲ್ಲಿ ನೋಡೋದೆಲ್ಲ ವರ್ಕ್ ಆಗಲ್ಲ ಸಾಹೇಬ್ರೆ. ಇದು ಕೈ ಸನ್ನೆ ಅಂತ ಹೇಳಿದ್ರಲ್ಲ, ಅದ್ ಹೇಳ್ಕೊಡಿ, ಕಲ್ತ್ಕೊಬಿಡ್ತೀನಿ ಈಗ್ಲೇ. ಕಣ್ಸನ್ನೆ ಕಲ್ತ್ಕೋ, ಅದಾದ್ಮೇಲೆ ಕೈ ಸನ್ನೆ ಹೇಳ್ಕೊ. ಓಕೆ. ನನ್ ಗುಳ್ದಿರೋ ಕೊನೆ ಐಡಿಯಾ ಇದೊಂದೇ. ಏನ್ ಇವ್ನು ನನ್ ಕೇರ್ ಮಾಡ್ದೇನೆ ಹೋಗ್ತಾ ಇದ್ದಾನಲ್ಲ? ಇವ್ನ್ ಕೋಪ ತಡ್ಕೊಳ್ಳೋದು ನಿಜಕ್ಕೂ ಕಷ್ಟನೇ ಇದೆ. ಅದಕ್ಕೆ ಅನ್ಸುತ್ತೆ ಆ ಅಣ್ಣ ಇವ್ನಿಗೆ ಟಾಟಾ ಬಾಯ್ ಅಂತ ಹೇಳೋಗಿರೋದು. ಅಂಜು, ಬುದ್ಧಿ ಇದೆ ನಿಂಗೆ? ಆ ಅಣ್ಣಾಯ ಹೆಸರು ಹೇಳಿರೆ ನೀನ್ ನೆಮ್ಮದಿ ಕೆಡ್ಸ್ಕೊಂಡಿರೋದು. ಇನ್ಯಾವತ್ತು
ಅವ್ಳ ಹೆಸರು ನನ್ ಬಾಯಲ್ಲಿ ಬರ್ಬಾರ್ದು. ಅಂಜು ಅಂಜು ನಚ್ಚಿ ಯಾಕೆ ಹೀಗ್ ಮಲ್ಗಿದ್ಯಾ? ಏನಾದ್ರು ಚಳಿ ಜ್ವರ ಇದ್ಯಾ? ಅಂಜು ನಿನ್ ಮೈ ಯಾಕೆ ಇಷ್ಟು ಸುಡ್ತಾ ಇದೆ? ಅಲ್ಲ ಈ ತರ ಇದ್ರೆ ನೀನ್ ಮುಂಚೆನೆ ನಂಗೆ ಕಾಲ್ ಮಾಡಿ ಹೇಳ್ಬೇಕಾಗಿತ್ತಲ್ವಾ? ಅಂಜು 102 ಯಾವಾಗ್ಲಿಂದ ಇದೆ ನಿನ್ ಜ್ವರ? ತಲೆ ಏನಾದ್ರು ಸುತ್ತಾ ಇದೆಯಾ? ಲೈಟ್ ಆಗಿದೆ ನಚ್ಚಿ. ಏನಾದ್ರು ತಿಂದಿಯಾ ಅಟ್ಲೀಸ್ಟ್? ಇರು ಮಾತ್ರೆ ಕೊಡ್ತೀನಿ. ಆಕ್ಚುಲಿ ಮಾತ್ರೆ ಬೇಡ, ನಿಂಗೆ ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್? ಅದ್ಯಾಕೆ ಸಣ್ಣ ಮಕ್ಳ ತರ ಬಾಯ್ ಬಿಟ್ಕೊಂಡು ಹೆದರ್ಕೋತಾ ಇದೆಯಾ? ನೋವು ಆಗದೆ ಇರೋ ಕೊಡ್ತೀನಿ ಅಂಜು. ಅಯ್ಯಯ್ಯೋ, ಇಲ್ದೇ ಇರೋ ಜ್ವರಕ್ಕೆ ಇಂಜೆಕ್ಷನ್ ತಗೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಪ್ಪಾ ಮಾಡೋದು? ಅಂಜು 1 ನಿಮಿಷ ಇರು, ನಾನು ಹೋಗಿ ಇಂಜೆಕ್ಷನ್ ತರ್ತೀನಿ. ಬೇಡ ನಚ್ಚಿ, ಇಂಜೆಕ್ಷನ್ ಎಲ್ಲ ಏನು ಬೇಡ. ನನಗ್ ಮಾತ್ರೆ ಕೊಡು ಸಾಕು. ಗಂಜಿ ತಗೊಂಡು ಆಮೇಲೆ ಮಾತ್ರೆ ತಗೊಳ್ತೀನಿ. ಅಂಜು ಜ್ವರ ವಿಪರೀತ ಇದೆ, ಓಕೆ? ಇಂಜೆಕ್ಷನ್ ಇಸ್ ಕಂಪಲ್ಸರಿ. ವೇಟ್. ನಚ್ಚಿ ಸಾಹೇಬ್ರೆ, ನನಗ್ ಕಾಣಿಸ್ತಿರೋದೆಲ್ಲ ನಿಮ್ಗೂ ಕಾಣಿಸ್ತಿದ್ಯಾ? ನಮ್ಮಮ್ಮ ಸತ್ಯನ. ಸತ್ಯ ಭಾಗ್ಯಮ್ಮ ಅವ್ರೆ, ಎದ್ದೇಳಿ ಇಬ್ರು ಎದ್ರು. ಅಯ್ಯಪ್ಪ. ಅಮ್ಮ, ಹಾ, ನೀವ್ ನಮ್ ರೂಮ್ ಬಂದ್ ಎಷ್ಟೊತ್ತಾಯ್ತು? ಯಾವನಿಗೋ ಗೊತ್ತು? ಅಯ್ಯೋ ನಿನ್ನ, ಬಂದು ಸ್ವಲ್ಪ ಹೊತ್ತಾಗೋರ್ಗು ನಾನು ಟೈಮ್ ನೋಡ್ಕೋತಾನೆ ಇದ್ದೆ. ಆಮೇಲೆ ಎಷ್ಟೊತ್ತು ಅಂತ ನೋಡ್ಕೊಳ್ಳಿ, ಕಣ್ಣಿಗ್ ನಿದ್ದೆ ಹೇಳಿತು. ಈಗ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ. ನೀ ಸತ್ಯ, ಏ ಮುದ್ದು ಟೈಮ್ ಎಷ್ಟು ನೋಡು. ಬೆಳ್ಕರಿತೆ ಹೆಂಗೆ ಬಾಗ್ಲಿಗ್ ನೀರ್ ಹಾಕ್ಬೇಕು ನೋಡು. ಕತ್ಲೆ ಇದೆ ಇನ್ನು. ಸತ್ಯ, ಬೆಳ್ಕರಿತು ಅಂತ ಟೆನ್ಷನ್ ಆಗ್ಬಿಟ್ಟಿದೆ. ಅಜಿತ, ಒಡಿಯಲ್ಲ ಕೂತ್ಕೋ ಸುಮ್ನೆ. ಏನು ಒಬ್ರಿಗೊಬ್ರು ಇಷ್ಟೊತ್ ಮುಖ ನೋಡ್ಕೊಂಡ್ ಕೂತ್ಕೊಳ್ಳೋದಾ? ಏನ್ ಹುಡುಗ್ರಪ್ಪ ನೀವು. ನಾನು ನಿಮ್ಮ ವಯಸ್ಸನ್ನೇ ದಾಟ್ಕೊಂಡ್ ಬಂದಿದೀನಿ, ಆದ್ರೆ ಯಾವತ್ತು ಈ ತರ ಆಡಿಲ್ಲಪ್ಪ ನಾನು. ಹೋಗಿ ಬಿಡಿ, ಏನೇ ಆಗ್ಲಿ ನೀವ್ ಯಾವಾಗ್ಲೂ ಹೀಗೆ ಇರಿ. ಈ ತರ ನೋಡೋದಕ್ಕೆ ಚಂದ. ಎಲ್ಲಿ ನನ್ ದೃಷ್ಟಿನೂ ಆಗ್ಬಿಟ್ಟಿರುತ್ತೇನೋ. ದೃಷ್ಟಿ ತೆಗಿತೀನಿ, ಯಾರ್ ದೃಷ್ಟಿ ಬೀಳ್ದೆ ಇರಿ. ನೋಡ್ದ್ಯಾ ಎಷ್ಟು ದೃಷ್ಟಿ ಆಗಿದೆ? ಅಯ್ಯೋ, ಮತ್ ನೋಡೋದಕ್ ಶುರು ಮಾಡ್ಬೇಡಿ. ಅಮ್ಮ ಅಂದಾಗೆ ಏನಮ್ಮ ಎಲ್ರು ಒಟ್ಟಿಗೆ ಇಲ್ಲಿಗೆ ಬಂದ್ಬಿಟ್ಟಿದೀರಾ? ಏನ್ ಬಂದಿದ್ದು ಇಷ್ಟ? ಭೂಮಿಗ್ ಊಟ ಮಾಡ್ಸೋಣ ಅಂತ ಬಂದ್ವಿ. ಮತ್ ಅಲ್ಲೇ ಕೂತಿಗಿರಲ್ಲ, ಬನ್ನಿ. ಅದೇ ಅಂದ್ರೆ ನೀವ್ ಕೂತ್ಕೊಳ್ಳಿ. ಇವತ್ತು ನಾನ್ ಊಟ ಮಾಡ್ಸೋದಕ್ಕಿಂತ ನೀವ್ ಊಟ ಮಾಡ್ಸೋದನ್ನ ನೋಡ್ಬೇಕು ಅನ್ನೋದ್ ನನ್ನ ಆಸೆ. ಆಕ್ಚುಲಿ ನಾನು ಅವಳಿಗೆ ಊಟ ಮಾಡಿಸ್ತಾನೆ ಇರ್ತೀನಿ. ಆಕ್ಚುಲಿ ನಿಮ್ಮಿಂದ ತಿನ್ನಿಸ್ಕೊಬೇಕು ಅಂತ ಅವಳ ಆಸೆ. ತುಂಬಾ ದಿನ ಆಯ್ತಲ್ಲ. ಏನ್ ಭೂಮಿ? ಹೌದು ಸರ್. ಏನ್ ಇಬ್ರು ಒಬ್ರಿಗೊಬ್ರು ಚೆನ್ನಾಗ್ ಡೌ ಮಾಡ್ತಾ ಇದೀರಾ? ಸುಮ್ನೆ ಇರ್ತೀಯಾ? ಏನ್ ನನ್ನ ಮುಂದೆನೆ ನಿಮ್ ಅತ್ತೆಗೆ ಒಂದ್ ನಯಾ ಪೈಸೆ ಬೆಲೆ ಕೊಡ್ತಿಲ್ಲ ನೀನು, ಅಲ್ವಾ? ಕೈ ಮುಗಿತನ್ ಸುಮ್ನೆ ಕೂತ್ಕೊಂಡ್ಬಿಡು. ಆಗಲ್ಲ ಮಾನುಷ. ನೀ ಕೂತ್ಕೊಳ್ಳೋ ಸುಮ್ನೆ. ಅಜಿತ, ಹಿರಿಯರು ಏನಾದ್ರು ಹೇಳುವಾಗ ಕಣ್ಣು ಮುಚ್ಕೊಂಡು ಸುಮ್ನೆ ಕೇಳಪ್ಪ, ಅದರಲ್ಲೂ ಸೀನಿಯರ್ ಸಿಟಿಸನ್ ಹೇಳುವಾಗ. ಸೀನಿಯರ್ ಸಿಟಿಜನ್ ಯಾರು? ನಾನಾ? ಸತ್ಯ, ನಾನಲ್ಲ. ನೀನ್ ಸೀನಿಯರ್ ಸಿಟಿಜನ್, ನಿಮ್ಮಮ್ಮ ಸೀನಿಯರ್ ಸಿಟಿಜನ್, ನಿಮ್ಮ ಅಜ್ಜಿ ಸೀನಿಯರ್ ಸಿಟಿಜನ್, ನಾನಲ್ಲ. ಓ ಏಚಿತ, ಏನು ಸುಮ್ನೆ ನೋಡ್ತಾ ನಿಂತಿದ್ಯಾ? ನೋಡು, ಇತ್ತೀಚೆಗೆ ಸತ್ಯ ನನ್ನನ್ನ ತುಂಬಾ ಕಾಲ ಎಳಿತಿದ್ದೇನೆ. ಹೋದ್ರೆ ಹೋಗ್ಲಿ ಅಂತ ದೊಡ್ಡ ಮನ್ಸ್ ಮಾಡಿ ಒಂದ್ಸತಿ ಕ್ಷಮಿಸ್ತೀರಿ. ಕರೆಕ್ಟ್ ಆಗಿ ಹೇಳ್ಬಿಡು ಅವಂಗೆ. ಆದ್ರೂ ನೀವು ಹೇಳಿದ್ರು ಇರದೇ ಇದ್ರು ಸೀನಿಯರ್ ಸಿಟಿಸನ್. ಯಾಕಂದ್ರೆ ಆ ಲಿಸ್ಟಿಗೆ ನೀವು ಸೇರ್ತಿದ್ದೀರ ಅಂತ ತಮಾಷೆಗೆ ಹೇಳಿದೆ. ಓ ಅದೆಲ್ಲ ಬಿಡಿ ಸಂಗೀತ ಅವ್ರೀಗ. ಅಯ್ಯಂದ್ರೆ ಮೈ ಥಿಂಗ್ಸ್. ಅಮ್ಮ, ಕುಂಡೇಟ್ ಬಿದ್ದಿರೋದು ಕಾಲ್ಗೆ. ಕೈ ಚೆನ್ನಾಗೇ ಇದೆಯಲ್ಲಮ್ಮ, ಕೊಡಮ್ಮ ತಿಂತೀನಿ. ಸುಮ್ಮ ಕೂತ್ಕೊಳ್ಳ. ಕೊಡಿಯತ್ತೆ, ತಿನ್ನಿಸ್ತೀನಿ. ಬಾಯ್ ತಾಯಿ. ನೋಡ್ತಾನೆ ಇದೀನಲ್ಲ. ಅತ್ತೆ ತಿನ್ನ. ಸತ್ಯನ ನೀವು ಹಿಂದೆಯಿಂದ ಒಂದ್ಸಲಿ ನೋಡ್ಕೊಂಬಿಡಿ. ತಿನ್ನಿಸ್. ಬೇಕ್ ತಿನ್ಸ. ಏನ್ ಕಲ್ಸೋದ್ ಹಿಂಗಿಂಗೆ? ಅಕ್ಕೂ ಬೇಕ್ ತಿನ್ಸ. ಅಪ್ಪ ತಿಂತಾ ಇದೀನಿ. ಅಮ್ಮ ತಿಂತಾ ಇದೀನಿ. ತೊಟ್ಟೆನ ತಿಂತಿದೀನಿ. ಅಮ್ಮ ಕಂಟ್ರಿಗೆ ಸಿಗಾಕೊಂಡ್ಬಿಡುತ್ತ ಕಣಮ್ಮ. ಅತ್ತೆ ಅಲ್ಲಮ್ಮ, ಅವ್ರನ್ನ ನೋಡಿದ್ರೆ ನಗ್ತೀಯ, ನನ್ನ ನೋಡಿದ್ರೆ ಹಿಂಗ್ ಕಂಡ್ಬಿಡ್ತೀಯ. ಮತ್ತೆ ನಂಗ್ ಭಯ ಆಗುತ್ತೆ. ಏನ್ ಭಾಗ್ಯವ್ರೆ ಇದು, ಇಷ್ಟಿಷ್ಟ ಅಪ್ಪ ಕೊಂಡ್ಬಿಟ್ಬಿಟ್ಟು ಭೂಮಿನ ಎತ್ತರಿಸ್ತಿದಿರಲ್ಲ. ಸ್ವಲ್ಪ ಸುಮ್ಮನಿರಿ. ಭೂಮಿ ನನ್ನ ಕೂಡ ನೋಡ್ಲೇ ಬಿಡ, ಭಯ ಆಗುತ್ತೆ. ನೋಡ್ಬೇಡ ತಿನ್ಸು ಬೇಗ ಬೇಗ. ಮಿಕ್ಸಿಂಗಮ್ಮ ಅಕ್ಕಿ ಇಟ್ಟು ಹಂಗಂಗೆ ಹಾಕಿ ಗೋದಿಕ್ಕೆ ನಾವು ಅಗ್ಗೇದ್ ಬೇಡವಮ್ಮ. ಬೇಬೇಕ್ ತಿನ್ನಿಲ್ಲ, ಕಂಡ್ಬಿಟ್ಬಿಡ್ತಾರೆ. ಫೇಕ್ ಜ್ವರ ಬರೆಸ್ಕೊಂಡು ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ಬಿಟ್ಟಿಯಲ್ಲ ಅಂಜು. ನಾಚಿಕೆ ಆಗಲ್ವಾ ನಿಂಗೆ? ನಿನ್ನಿಂದ ಈ ಸ್ಟೂಪಿಡಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಜು. ನಚ್ಚಿ, ತಪ್ಪು ನಂದೆ. ನಿನ್ ಹಳೆ ವಿಚಾರ ನಿಂಗ್ ಹರ್ಟ್ ಮಾಡುತ್ತೆ ಅಂತ ಗೊತ್ತಿದ್ರು ನಾನು ಅದನ್ನ ಕೆಣಕ್ಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ನಚ್ಚಿ, ನೀನ್ ಏನ್ ಪನಿಷ್ಮೆಂಟ್ ಕೊಟ್ರು ನಾನ್ ತಗೊಳಕ್ ರೆಡಿ ಇದ್ದೀನಿ. ಆದ್ರೆ ಹಿಂಗೆಲ್ಲ ನನ್ನ ಅವಾಯ್ಡ್ ಮಾಡ್ಬೇಡ ನಚ್ಚಿ. ಅದಿನ್ನೂ ಜಾಸ್ತಿ ಹರ್ಟ್ ಮಾಡುತ್ತೆ ನನ್ನನ್ನ. ಐ ಸ್ವೇರ್ ನಚ್ಚಿ, ಇನ್ಯಾವತ್ತೂ ಇದು ರಿಪೀಟ್ ಆಗಲ್ಲ. ಇದೊಂದ್ಸಲ ನನ್ನ ಕ್ಷಮಿಸ್ಬೇಡು ನಚ್ಚಿ. ಬೇಕಂದ್ರೆ 25 ಬಸ್ಗೆ ಹೊಡಿತೀನಿ. ಥ್ಯಾಂಕ್ ಗಾಡ್, ಕೊನೆಗೂ ನನ್ ಮುದ್ದಿನ ಗಂಡ ನಕ್ಬಿಟ್ಟ. ನನಗ್ ನೀನು, ನಿನಗ್ ನಾನು, ನಮ್ಮ ಮಧ್ಯ ನಮ್ಮನ್ನ ಡಿಸ್ಟರ್ಬ್ ಮಾಡೋ ಯಾವ್ದೇ ಎಲಿಮೆಂಟ್ಸ್ ಬರ್ಬಾರ್ದು. ಸರಿ ನಚ್ಚಿ. ಕುಂಕುಮ ಭೂಮಿ ವಿಚಾರದಲ್ಲಿ ಫಸ್ಟ್ ಟೈಮ್ ನನ್ ಬುದ್ಧಿ ಮನ್ಸು ಎರಡೂ ಒಂದೇ ಹೇಳ್ತದ. ನನ್ಗೆ ಭೂಮಿ ಮೇಲೆ ನಿಜಕ್ಕೂ ಫೀಲಿಂಗ್ಸ್ ಇದೆಯಾ? ನನಗೆ ಭೂಮಿ ಅಂದ್ರೆ ಪ್ರೀತಿ. ಈಗಲೇ ಭೂಮಿನ ಕರ್ಕೊಂಡ್ ಬಂದು ನನ್ ಫೀಲಿಂಗ್ಸ್ ಎಲ್ಲ ಅವಳಿಗೆ ಹೇಳ್ಕೊಂಡ್ಬಿಡ್ತೀನಿ. ನೀನು ನಿನ್ನ ಪ್ರೀತಿನ ಭೂಮಿಗೆ ಹೇಳಬೇಡ.